ಧರ್ಮಸ್ಥಳದ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರಿಗೆ ಹಣ ಕೊಟ್ಟವರು ಯಾರು, ಇವರಿಗೆ ಬೇಲ್ ಕೊಟ್ಟವರು ಯಾರು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈ ಷಡ್ಯಂತ್ರಿಗಳು ಏನೆಲ್ಲ ಮಸಲತ್ತು ಮಾಡಿದ್ರು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ, ಆದ್ರೆ ಇಂಥವರಿಗೆ ಬೇಲ್ ಕೊಟ್ಟವರು ಯಾರು, ಇವರಿಗೆ ಹಣ ಕೊಟ್ಟಿದ್ದು ಯಾರು, ಹಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಇವರು ಷಡ್ಯಂತ್ರವನ್ನ ಮಾಡಿದ್ದಾರೆ, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲದರ ತನಿಖೆ ಆಗಬೇಕಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರರನ್ನ ಬಂಧಿಸಬೇಕು, ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆ ಮಾಡಿ ಚರ್ಚಿಸುತ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವ ಮಾತಿದು. ಪ್ರಕರಣದಲ್ಲಿ ಈಗಾಗಲೇ 6 ಜನ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ, ಹಿಂದಿನಿಂದನೂ ಕೂಡ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು, ಇದು ಷಡ್ಯಂತ್ರ ಅನ್ನೋದು. ಸೊ ಈಗ ಸ್ಪಷ್ಟವಾಗಿ ಎಸ್ಐಟಿ ಕೂಡ ವರದಿಯನ್ನ ಕೋರ್ಟಿಗೆ ಕೊಟ್ಟಿದೆ. ಇದರಲ್ಲಿ 6 ಜನರ ಷಡ್ಯಂತ್ರ ಇದೆ, ಹಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇದೆ ಅನ್ನೋದು ವರದಿಯಲ್ಲಿ. ಇದು ಹಣಕ್ಕಲ್ಲ, ಇದು ಹಣದ ಜೊತೆ ಇವರು ಶ್ರದ್ಧಾ ಕೇಂದ್ರಗಳನ್ನ, ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದವರು ಯಾರು? ಈಗ ಇವರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡೋಗಿ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ, ವಿದೇಶದಿಂದ ಹಣ ಬಂದಿದೆಯೋ, ಇವೆಲ್ಲನೂ ಚರ್ಚೆ ಹಾಕೋಣ. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರ 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಆಗ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು. ಯಾರು? ತಿಮ್ರೋಡಿ ಅಲ್ಲ, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನು ಖರ್ಚು ಮಾಡೋದಲ್ಲ. ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ ಇರಲ್ಲ. ಸರ್, ಇದನ್ನ ಸದನದಲ್ಲಿ ಏನಾದ್ರು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮದೇ ತಪ್ಪು ಅನ್ನುವಂಥದ್ದು ಏನಾದ್ರು ತೋರಿಸುವಂತ ಪ್ರಯತ್ನ ಮಾಡ್ತೀರಾ? ಹೇಗೆ? ಮಾಡಬೇಕು. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡ್ತಾ ಇದ್ರಿ ಮುಂದಿನ ವಾರ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೇವೆ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರಿಗೆ ಹಣ ಕೊಟ್ಟವರು ಯಾರು, ಇವರಿಗೆ ಬೇಲ್ ಕೊಟ್ಟವರು ಯಾರು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈ ಷಡ್ಯಂತ್ರಿಗಳು ಏನೆಲ್ಲ ಮಸಲತ್ತು ಮಾಡಿದ್ರು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ, ಆದ್ರೆ ಇಂಥವರಿಗೆ ಬೇಲ್ ಕೊಟ್ಟವರು ಯಾರು, ಇವರಿಗೆ ಹಣ ಕೊಟ್ಟಿದ್ದು ಯಾರು, ಹಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಇವರು ಷಡ್ಯಂತ್ರವನ್ನ ಮಾಡಿದ್ದಾರೆ, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲದರ ತನಿಖೆ ಆಗಬೇಕಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರರನ್ನ ಬಂಧಿಸಬೇಕು, ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆ ಮಾಡಿ ಚರ್ಚಿಸುತ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವ ಮಾತಿದು. ಪ್ರಕರಣದಲ್ಲಿ ಈಗಾಗಲೇ 6 ಜನ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ, ಹಿಂದಿನಿಂದನೂ ಕೂಡ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು, ಇದು ಷಡ್ಯಂತ್ರ ಅನ್ನೋದು. ಸೊ ಈಗ ಸ್ಪಷ್ಟವಾಗಿ SIT ಕೂಡ ವರದಿಯನ್ನ ಕೋರ್ಟಿಗೆ ಕೊಟ್ಟಿದೆ. ಇದರಲ್ಲಿ 6 ಜನರ ಷಡ್ಯಂತ್ರ ಇದೆ, ಹಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇದೆ ಅನ್ನೋದು ವರದಿಯಲ್ಲಿ. ಇದು ಹಣಕ್ಕಲ್ಲ, ಇದು ಹಣದ ಜೊತೆ ಇವರು
ಶ್ರದ್ಧಾ ಕೇಂದ್ರಗಳನ್ನ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದಾರೆ ಯಾರು? ಈಗ ಇವ್ರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ ವಿದೇಶದಿಂದ ಹಣ ಬಂದಿದೆಯೋ ಇವೆಲ್ಲನೂ ಚರ್ಚೆ ಆಗ್ಬೇಕು. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರ 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಆಗ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು. ಯಾರು? ತಿಮ್ರೋಡಿ ಅಲ್ಲ, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ 1 ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರು ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾಯ್ತಲ್ಲ. ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ರಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ ಇಲ್ಲ. ಸರ್, ಇದನ್ನ ಸದನದಲ್ಲಿ ಏನಾದ್ರು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮದೇ ತಪ್ಪು ಅನ್ನುವಂಥದ್ದು ಏನಾದ್ರು ತೋರಿಸುವಂತ ಪ್ರಯತ್ನ ಮಾಡ್ತೀರಾ? ಹೇಗೆ? ಮಾಡಬೇಕು. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡ್ತಾ ಇದ್ದೀರಿ ಮುಂದಿನ ವಾರ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ಷಡ್ಯಂತ್ರಿಗಳ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇವರಿಗೆ ಹಣ ಕೊಟ್ಟವರು ಯಾರು, ಇವರಿಗೆ ಬೇಲ್ ಕೊಟ್ಟವರು ಯಾರು ಅಂತ ಹೇಳಿದ್ದಾರೆ ಆರ್ ಅಶೋಕ್. ಈ ಷಡ್ಯಂತ್ರಿಗಳು ಏನೆಲ್ಲ ಮಸಲತ್ತು ಮಾಡಿದ್ರು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ, ಆದ್ರೆ ಇಂಥವರಿಗೆ ಬೇಲ್ ಕೊಟ್ಟವರು ಯಾರು, ಇವರಿಗೆ ಹಣ ಕೊಟ್ಟಿದ್ದು ಯಾರು, ಹಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಇವರು ಷಡ್ಯಂತ್ರವನ್ನ ಮಾಡಿದ್ದಾರೆ, ಸಿಎಂ ಬಳಿ ಮನವಿ ಮಾಡಿದ್ದು ಯಾರು, ಇದೆಲ್ಲದರ ತನಿಖೆ ಆಗ್ಬೇಕಲ್ಲ. ಬುರುಡೆ ಗ್ಯಾಂಗ್ನ ಸೂತ್ರಧಾರರನ್ನ ಬಂಧಿಸಬೇಕು. ಕಾನೂನು ಸುವ್ಯವಸ್ಥೆ ನಿಲುವಳಿ ಮಂಡನೆ ಮಾಡಿ ಚರ್ಚಿಸುತ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರುವ ಮಾತಿದು. ಪ್ರಕರಣದಲ್ಲಿ ಈಗಾಗಲೇ 6 ಜನ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಧರ್ಮಸ್ಥಳ ಪ್ರಕರಣ ಬಹಳ ದೊಡ್ಡ, ಹಿಂದಿನಿಂದಲೂ ಕೂಡ ಬಿಜೆಪಿ ಆರೋಪವನ್ನು ಮಾಡ್ತಾ ಇತ್ತು, ಇದು ಷಡ್ಯಂತ್ರ ಅನ್ನೋದು. ಸೊ ಈಗ ಸ್ಪಷ್ಟವಾಗಿ SIT ಕೂಡ ವರದಿಯನ್ನ ಕೋರ್ಟಿಗೆ ಕೊಟ್ಟಿದೆ. ಇದರಲ್ಲಿ 6 ಜನರ ಷಡ್ಯಂತ್ರ ಇದೆ, ಹಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಇದೆ ಅನ್ನೋದು ವರದಿಯಲ್ಲಿ. ಇದು ಹಣಕ್ಕಲ್ಲ, ಇದು ಹಣದ ಜೊತೆ ಇವರು ಶ್ರದ್ಧಾ ಕೇಂದ್ರಗಳನ್ನ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಈ ದೇವಸ್ಥಾನಗಳಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ಒಂದು ಷಡ್ಯಂತ್ರ. ಈ ನಗರ ನಕ್ಸಲ್ ಇವರಿಗೆಲ್ಲ ಸಪೋರ್ಟ್ ಮಾಡಿದಾರೆ ಯಾರು? ಈಗ ಇವ್ರು ಬೇಲ್ ಕೊಟ್ಟಿರೋರು ಯಾರು? ಮುಖ್ಯಮಂತ್ರಿಗೆ ತಗೊಂಡಾಗ ಅಪೀಲ್ ಮಾಡಿದವರು ಯಾರು? ಈ ತರ ದೊಡ್ಡ ಗ್ಯಾಂಗೇ ಇದೆ ಇದು. ಮತ್ತೆ ಇದಕ್ಕೆ ದೇಶದ ಹಣ ಬಂದಿದೆಯೋ ವಿದೇಶದಿಂದ ಹಣ ಬಂದಿದೆಯೋ ಇವೆಲ್ಲನೂ ಚರ್ಚೆ ಆಗ್ಬೇಕು. ನಾನು ಈಗ SIT ಮಾಡಿರೋದನ್ನ ನಾವು ಒಪ್ತೀನಿ. ಅವ್ರ 6 ಜನ ಕಳ್ಳರು ಇದು ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ಈ ಷಡ್ಯಂತ್ರ ಮಾಡಕ್ಕೆ ಸೂತ್ರಧಾರ ಯಾರು? ಆ ಸೂತ್ರಧಾರನ್ನ ಬಂಧಿಸಬೇಕು. ಆಗ ಈ ತನಿಖೆ ಪರಿಪೂರ್ಣ ಆಗುತ್ತೆ. ನಾವು ಮೊದಲಿಂದಾನು ಪ್ರತಿಪಾದನೆ ಮಾಡ್ತಾ ಇದ್ರಿ, ಈ ಧರ್ಮಸ್ಥಳದಲ್ಲಿ ಈ ತರ ಒಂದು ಗ್ಯಾಂಗ್ ಚಟುವಟಿಕೆಯನ್ನ ಮಾಡ್ತಾ ಇದೆ, ಇದರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ. ಆಗ ಸರ್ಕಾರ ಏನು ಅವನಿಗೆ ಪ್ರೊಟೆಕ್ಷನ್ ಕೊಟ್ರು. ಯಾರು? ತಿಮ್ರೋಡಿ ಅಲ್ಲ, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ರು. ಅವ್ರಿಗೆ ಗನ್ ಮ್ಯಾನು, ಅವ್ರ ದಿನ ಊಟ, ಮುಸ್ಕಾಕಿ ಕರ್ಕೊಂಬರೋದು, ಮುಸ್ಕಾಕಿ ತಗೊಂಡೋಗಿ ಹೋಟ್ಲಿಗೆ ಬಿಡೋದು. ಅವನು ಎಲ್ಲಿ ಹೋಗ್ತಾನೆ ಯಾರಿಗೂ ಗೊತ್ತಿಲ್ಲ. ಈಗ ಅರ್ಥ ಆಯ್ತಲ್ಲ. ಅಷ್ಟು ದಿನ ತನಿಖೆ ಆಗೋಷ್ಟು ದಿನ
ಅವನು ರಾಜಾತಿಥ್ಯ, ಅವನಿಗೆ ಬಿರಿಯಾನಿ ಸೇವೆ ದಿನ. ಈಗ ಜೈಲಿಗೆ ಹಾಕಿದ್ದಾರೆ. ಮೊದಲೇ ಬುದ್ಧಿ ಇದ್ದಿದ್ರೆ ಅವನು ಯಾರು, ಎಲ್ಲೋನು, ಅವನ ದಿನಚರಿ ಏನು, ಎಲ್ಲಿ ಕೆಲಸ ಮಾಡ್ತಾನೆ, ಎಲ್ಲಿಂದ ಬಂದ, ಇದನ್ನ ತಗೊಂಡಿದ್ರೆ ಒಂದ್ ನಿಮಿಷಕ್ಕೆ ಇಷ್ಟೆಲ್ಲ ಅಗಿಯೋದು ತಪ್ಪಾಯ್ತು. ಸಾವಿರಾರು ಜನ ಪೊಲೀಸರನ್ನ ಅಲ್ಲೆಲ್ಲ ಕಾಡು ಮೇಡು ಎಲ್ಲ ಸುತ್ತಿಸ್ತೀರಿ, ಅವರ ಮನೆ ಮಠ ಬಿಟ್ಟು ಸುತ್ತಿಸ್ತೀರಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯ್ತು ಸರ್ಕಾರದ್ದು. ಇಷ್ಟೆಲ್ಲ ಉಳಿತಾ ಇತ್ತಲ್ಲ, ಅವನು ಎಲ್ಲಿಂದ ಬಂತ ಅಂತ ತನಿಖೆ ಮಾಡದೆ ನೀವು ಹೋಗಿ ಸರ್ಕಾರದ ಹಣವನ್ನ ಖರ್ಚು ಮಾಡೋದಲ್ಲ. ಇದು ಕಾಂಗ್ರೆಸ್ ಸರ್ಕಾರ. ಅವರು ಇದರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರಿಂದನೇ ಇಷ್ಟೆಲ್ಲ ಅನಾಹುತ ಆಗಿದ್ದು. ಪ್ರಾರಂಭದಲ್ಲೇ ಇದಕ್ಕೆ ಸರಿಯಾದಂತ ಒಂದು ತನಿಖೆ ಮಾಡಿದ್ರೆ ಹಣನೂ ಖರ್ಚಾಗ್ತಾ ಇರಲ್ಲ, ತನಿಖೆನೂ ಅವಶ್ಯಕತೆ ಇರಲ್ಲ. ಸರ್, ಇದನ್ನ ಸದನದಲ್ಲಿ ಏನಾದ್ರು ಚರ್ಚೆ ಮಾಡಿ ಸರ್ಕಾರಕ್ಕೆ ನಿಮ್ಮದೇ ತಪ್ಪು ಅನ್ನೋಂಥದ್ದು ಏನಾದ್ರು ತೋರಿಸುವಂತ ಪ್ರಯತ್ನ ಮಾಡ್ತೀರಾ? ಹೇಗೆ? ಮಾಡೇಬೇಕು. ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡ್ತಾ ಇದ್ದೀರಿ ಮುಂದಿನ ವಾರ. ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತೀರಿ. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.